ಸಿಎಂ ಸ್ಥಾನ ಬಿಡ್ಲಿಕ್ಕೆ ಸಿದ್ದರಾಮಯ್ಯ ಟೀಮ್ ಷರತ್ತನ್ನ ಹಾಕಿದ್ಯಾ ಅಂತ. ಯಾಕೆಂದ್ರೆ ಯಾವುದೇ ನಾಯಕ ಆಗಲಿ ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ನೋದೇ ಆದ್ರೆ ಸಹಜವಾಗಿ ಷರತ್ತುಗಳನ್ನು ಹಾಕಿ ಹಾಕ್ತಾರೆ. ಮೇನ್ಲಿ ಅವರಿಗಿಂತ ಅವರ ಬೆಂಬಲಿಗರಿಗೆ ಯಾವ ರೀತಿ ಹೆಲ್ಪ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಯೋಚನೆಗಳಿರ್ತವೆ. ಆ ಒಂದು ನಿಟ್ಟಿನಲ್ಲೇ ಕಂಡೀಷನ್ಸ್ಗಳು ಕೂಡ ಇರ್ತವೆ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ DKಶಿ ಸಿಎಂ ಆದ್ರೆ ಸಂಪುಟದಲ್ಲಿ 4 DCMಗಳು ಆಗುವಂತ ಸಾಧ್ಯತೆ ಇದೆ. ಆ 4 DCMಗಳು ಅಂದ್ರೆ ಯಾವ ಲೆಕ್ಕಾಚಾರದಲ್ಲಿ ಅಂದ್ರೆ ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ ಮತ್ತು OBC ಕೋಟಾದಡಿಯಲ್ಲಿ 4 DCM ಆಗುವಂತ ಸಾಧ್ಯತೆ ಇದೆ. ಸಿದ್ದು ಹೇಳಿದ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನವನ್ನ ಕೂಡ ಕೊಡುವಂತ ಚಾನ್ಸಸ್ ಇರುವಂತದ್ದು ಆ ಕಂಡೀಷನ್ ಹಾಕಿದ್ದಾರೆ ಅಂತ. ಇನ್ನ DKಶಿ ಸಂಪುಟಕ್ಕೆ ಯತೀಂದ್ರ ಬರುವಂತ ಸಾಧ್ಯತೆ ಇದೆ. ಇನ್ನ DCM ಪ್ಲಸ್ ಪ್ರಮುಖ ಖಾತೆಯನ್ನ ಕೊಡ್ಲಾಗುತ್ತಾ ಯತೀಂದ್ರಗೆ? ಆ ಒಂದು ಕಂಡೀಷನ್ ಮೇಲೆನೆ ಮಗನ ಭವಿಷ್ಯದ ಆಧಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ. DKಶಿ ಸಿಎಂ ಆದ್ರೆ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗುವಂತ ಸಾಧ್ಯತೆ ಇದೆ. ಈ ಮುಂಚೆಯಿಂದಲೂ ಕೂಡ ಲಾಭಿಯನ್ನ ಮಾಡ್ತಾನೆ ಇದ್ರು. KPCC ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಿ ಫುಲ್ ಟರ್ಮ್ KPCC ಅಧ್ಯಕ್ಷ ಸ್ಥಾನ ಬೇಕು, ಅಧ್ಯಕ್ಷರಾಗಿರಬೇಕು, ಪಕ್ಷ ಸಂಘಟನೆಗೆ ಒಳ್ಳೇದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫುಲ್ ಟರ್ಮ್ ಅಧ್ಯಕ್ಷರಿದ್ರೆ ಒಳ್ಳೇದು ಅನ್ನುವಂಥ ಬಹಿರಂಗ ಹೇಳಿಕೆಗಳನ್ನೇ ನಾವು ನೋಡಿದ್ದೀವಿ. ಸೊ ಹೀಗಾಗಿ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗುತ್ತಾ DKಶಿ ಸಿಎಂ ಆದ್ರೆ ಅಂತ. ಪಕ್ಷದ ಚುಕ್ಕಾಣಿ ಹಿಡಿಯಲಿರುವಂತದ್ದು ವಾಲ್ಮೀಕಿ ನಾಯಕ ಅಂತ ಹೇಳಲಾಗ್ತದೆ. ಅಕಸ್ಮಾತ್ DCM DK ಶಿವಕುಮಾರ್ ಅವರು ಸಿಎಂ ಆಗಿದ್ದೆ ಆದ್ರೆ ಈಗಿರುವಂತ ಸಚಿವ ಸ್ಥಾನದ ಜೊತೆ ಸತೀಶ್ಗೆ KPCC ಅಧ್ಯಕ್ಷಗಿರಿಯನ್ನ ಕೊಡಲಾಗುತ್ತಾ ಅಂತ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಯಾರು ಕೂಡ ಇಷ್ಟು ಬೇಗ ಸಾರ್ಟ್ ಔಟ್ ಆಗುತ್ತೆ ಅನ್ನುವಂಥ ನಿರೀಕ್ಷೆನೆ ಇಟ್ಕೊಂಡಿರಲಿಲ್ಲ. ಯಾಕೆಂದ್ರೆ ಇದೊಂಥರ ವಾರ್ಮ್ ಅಪ್ ಮ್ಯಾಚ್ ಆಗ್ಬೋದು. ಫೈನಲ್ ಮ್ಯಾಚ್ಗೆ ಮಿನಿಮಮ್ ಅಂದ್ರೂ ಒಂದು 10ರಿಂದ 15 ದಿನ ಇಡ್ಬೋದು. ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಮಾಸ್ ಲೀಡರ್ ಬೇರೆ, ಮತ್ತೆ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇದ್ರು ಅನ್ನುವಂಥ ಮಾತುಗಳು ನೋಡ್ತಾನೆ ಇದ್ವಿ. ಆದ್ರೆ ಇಷ್ಟು ಈಸಿಯಾಗಿ ಆಗ್ಬಿಡ್ತಾ ಅಂತ, ಇಷ್ಟು ಈಸಿ ಆಗ್ಲಿಕ್ಕೆ ಪ್ರಮುಖ ಕಾರಣ ಏನು, ಏನ್ ಕಂಡೀಷನ್ಸು ಅಂತ? ಬಹುಶಃ ಪೃಥ್ವಿರಾಜ್, DCM DK ಶಿವಕುಮಾರ ಪಕ್ಷ ನಿಷ್ಠೆ ಅನಿಸುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ನಾಯಕರು ಈಗ ಅತ್ಯಂತ ಬೇಗನೆ ಈ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಆಗೋದಿಲ್ಲ, ಇನ್ನೂ ಕೂಡ ವಿಳಂಬ ಆಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇತ್ತು. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಕೂಡ ನಿನ್ನೆ ದಿನ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ ಅವರೇ ಸೇಫ್ ಆಗ್ತಾರೆ, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾವಾಗ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರನ್ನ ಹೋಗಿ ಭೇಟಿಯನ್ನು ಮಾಡಿದ್ರು, ಭೇಟಿ ಮಾಡಿದ ಬಳಿಕವಾಗಿ ಎಲ್ಲೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ, ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ, 3 ಜನ ಸೇರಿಕೊಂಡು ಎಲ್ಲೊಂದು ಕಡೆ ಈಗ CM ಸಿದ್ದರಾಮಯ್ಯ ರಾಜೀನಾಮೆಗೆ ಒಂದು ರೀತಿ ಕೆಲಸವನ್ನು ಮಾಡಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸ್ವತಃ ಒಂದು ಪ್ರಸ್ತಾಪವನ್ನು ಇಟ್ಟಿರುವಂಥದ್ದು. ಅಂದರೆ ಕರ್ನಾಟಕದಲ್ಲಿ ಅನಿವಾರ್ಯ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಅದ್ರ ಹಿಂದೆ ಕೂಡ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರ ಕೆಲಸ ವರ್ಕೌಟ್ ಆಗಿದೆ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕಾಗಿತ್ತು, ಈಗಾಗಲೇ ವಯಸ್ಸಾಗಿದೆ, ಈಗ ಹೈಕಮಾಂಡ್ ನಾಯಕರು ಕೂಡ ಒಪ್ಪೋದಿಲ್ಲ. ಈಗಿರ್ತಕ್ಕಂಥದ್ದು ಮಗನನ್ನ ಬೆಳೆಸಬೇಕು ಪ್ರಿಯಾಂಕಾ ಖರ್ಗೆ ಅವ್ರನ್ನ. ಹಾಗಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಇಲ್ಲೊಂದು ಕಡೆ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಬರ್ತಕ್ಕಂಥ ಸರ್ಕಾರಗಳಲ್ಲೂ ಕೂಡ ಅವರು ಮುಖ್ಯಮಂತ್ರಿಯ ಪದವಿ ರೀತಿಯಾಗಿ ಬೆಳೆಯಬಹುದು. ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ವಿಚಾರವನ್ನು ಕೂಡ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭರವಸೆಯನ್ನು ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮುಖಾಂತರವಾಗಿ ಈಗ ಅಂತಿಮವಾಗಿ CM ಸಿದ್ದರಾಮಯ್ಯಗೆ ರಾಜೀನಾಮೆಗೆ ಈಗ ಸೂಚನೆಯನ್ನು ಕೊಡಿಸಿದಿರುವಂಥದ್ದು. ರಾಜೀನಾಮೆಯ ಸೂಚನೆ ಕೊಡಿಸಿದ ಬಳಿಕವಾಗಿ ಒಂದು ರೀತಿ ರಾಜ್ಯ ರಾಜಕಾರಣದಲ್ಲೇ ಒಂದು ರೀತಿ ದೊಡ್ಡ ಮಟ್ಟದ ಒಂದು ರೀತಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗುವಂಥ ಒಂದು ಕನಸನ್ನು ಕಂಡಿದ್ರು. ಅದಕ್ಕೆ ಪೂರಕವಾಗಿನ ತಂತ್ರಗಾರಿಕೆಯನ್ನು ಕೂಡ ಮಾಡ್ಕೊಂಡಿದ್ರು. ಅದೇ ಒಂದು ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ಅವರು ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಯಾವಾಗ ಈ 3 ನಾಯಕರುಗಳು ಎಲ್ಲ ಒಂದು ಕಡೆ ತಮ್ಮ ತಂತ್ರಗಾರಿಕೆಯನ್ನು ಮಾಡಿದ್ರು, ಅದಾದ ಬಳಿಕವಾಗಿ DK ಶಿವಕುಮಾರ್ ಅವರು ಒತ್ತಡವನ್ನು ಹಾಕಿದ್ರು. ಅಂದರೆ DK ಶಿವಕುಮಾರ್ ಪೃಥ್ವಿರಾಜ್ ಗಮನಿಸಬೇಕು ನಾವು, ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ಏನಾದರೂ ನಮಗೆ ಅಧಿಕಾರವನ್ನು ಬಿಟ್ಕೊಟ್ಟಿಲ್ಲ ಅಂತಂದರೆ, ನೀವು ಕೊಟ್ಟ ಮಾತಂತ ನಡ್ಕೊಂಡಿಲ್ಲ ಅಂತಂದರೆ ನಾನು ನನ್ನ ದಾರಿಯನ್ನು ನೋಡ್ಕೊಳ್ತೇನೆ ಅನ್ನೊಂದು ಮಾತನ್ನು ಕೂಡ ಕಡಾಖಂಡಿತವಾಗಿ ಕಡ್ಡಿ ಮುರಿದಂತೆ DK ಶಿವಕುಮಾರ್ ಅವರು ನಿನ್ನೆ ದಿನ ಅಲ್ಲಿ ಹೇಳಿದ್ರು ಅನ್ನೋದು. ಹಾಗಾಗಿನೇ ಎಲ್ಲ ಒಂದು ಕಡೆ ಈಗ ಪಕ್ಷ ನಿಷ್ಠೆಗೆ ಇಷ್ಟು ದಿನಗಳ ಕಾಲ ಕೆಲಸವನ್ನು ಮಾಡಿದಂಥವ್ರನ್ನ ನಾವು ಬಿಡಬೇಕಾಗುತ್ತೆ. ಮತ್ತು ಬೇರೆ ಬೇರೆ ಸಹಾಯಗಳನ್ನು ಕೂಡ DK ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಡಿದ್ದಾರೆ. ಹಾಗಾಗಿನೇ DK ಶಿವಕುಮಾರ್ನ ಕಳ್ಕೊಳ್ಳುವಂಥ ಒಂದು ಮನಸ್ಥಿತಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಇಷ್ಟು ಬೇಗನೆ ಈಗ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮನಸ್ಸನ್ನು ಮಾಡಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ CM ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ರಾಜೀನಾಮೆಯನ್ನು ಕೊಡಿ ಅನ್ನುವಂಥದ್ದು. ಹಾಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ. ನಿನ್ನೆ ದಿನ ದೆಹಲಿಯಿಂದ ಬಂದ ಕೂಡಲೇ ತಡರಾತ್ರಿ ಬಂದರು. ಅದಾದ ಬಳಿಕವಾಗಿ ಕಾವೇರಿ ನಿವಾಸಕ್ಕೆ ಹೋದರು. ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯ ಕೂಡ ಈ ಒಂದು ವಿಚಾರದಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ. ಯಾಕಂದರೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಬೇಕು, ನನ್ನದೇ ನಾಯಕತ್ವ, ಮತ್ತು 2028
ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕನಸನ್ನು ಕಾಣಿದ್ರು. ಯಾವಾಗ ಹೈಕಮಾಂಡ್ ನಾಯಕರು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆ ಕೊಡುವಂತ ಅನ್ನೋ ಒಂದು ವಿಚಾರ, ಹಾಗಾಗಿನೇ ಒಂದು ರೀತಿ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ರೀತಿ ಬೇರೆ ರೀತಿಯಾದಂಥ ಅಸಮಾಧಾನಗೊಂಡಿರುವಂಥದ್ದು, ಬೇಸರಗೊಂಡಿರುವಂಥದ್ದು. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಬಂದ ಕೂಡಲೇ ಆಪ್ತ ಸಚಿವರೆಲ್ಲರೂ ಕೂಡ ಭೇಟಿಯನ್ನು ಮಾಡಿದ್ರು, ಅವ್ರನ್ನೆಲ್ಲ ಒಂದು ಕಡೆ ಮಾತಾಡಿದ್ರು. ಅಷ್ಟು ಸುಲಭವಾಗಿ ನೀವು ಒಪ್ಕೊಬಿಟ್ರ ಅನ್ನೋ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ರು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಕೂಡ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಯಾವಾಗ ಹೇಳ್ತಾರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ರು. ಹಾಗಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಾನು ಅದರಂತೆ ನಾನು ನಡ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅನ್ನೋ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಹೀಗಾಗಿ ಇವತ್ತಿನ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಾರೆ. ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಧನ್ಯವಾದವನ್ನು ಸಲ್ಲಿಸುವಂಥದ್ದು. ಅದಾದ ನಂತರವಾಗಿ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಂಪುಟ ರಚನೆಯನ್ನು ಮಾಡಬೇಕು ಹೊಸದಾಗಿ. ಹಾಗಾಗಿ ಶಾಸಕರ ಪಟ್ಟಿಯೊಂದಿಗೆ ಯಾರನ್ನೆಲ್ಲ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಆ ಒಂದು ವಿಚಾರವನ್ನು ಚರ್ಚೆ ಮಾಡೋದ್ರ ಮುಖಾಂತರವಾಗಿ ರಾಜ್ಯಕ್ಕೆ ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ಬರ್ತಾ ಇದ್ದಾರೆ. 9 ಗಂಟೆಗೆ ನೇರವಾಗಿ ಬೆಂಗಳೂರಿಗೆ ಬಂದು ಅವ್ರ ಮನೆಗೂ ಕೂಡ ಹೋಗ್ತಾ ಇಲ್ಲ, ಸದಾಶಿವನಗರ ತಮ್ಮ ನಿವಾಸಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಹೋಗ್ತಾ ಇಲ್ಲ, ನೇರವಾಗಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸ ಏನಿದೆ ಅಲ್ಲಿಗೆ ಹೋಗೋದ್ರ ಮುಖಾಂತರವಾಗಿ ಅಲ್ಲಿ ಉಪಹಾರ ಕೂಟದಲ್ಲಿ ಭಾಗಿಯಾಗಿ ಅಂತಿಮವಾಗಿ ಏನು ನಾಳೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ ತಕ್ಷಣ ಒಪ್ಕೊಳ್ಳೋದಕ್ಕೆ ಇಲ್ಲಿ ಪ್ರಮುಖವಾದಂತ ರೀಸನ್ಸ್ಗಳು ಅನ್ನುವಂಥದ್ದನ್ನ ನೀವು ಕೆಲವೊಂದನ್ನ ಹೇಳ್ತಾ ಇದ್ರಿ. ಅದರಲ್ಲಿ ಅಂದ್ರೆ ಹೊರಗಿಂದ ಬಂದ ವ್ಯಕ್ತಿಗೆ ಬರ್ತಿದ್ದ ಹಾಗೆ ಪ್ರತಿಪಕ್ಷ ನಾಯಕನ ಸ್ಥಾನ ಅಂದ್ರೆ 2 ಬಾರಿ ಪ್ರತಿಪಕ್ಷ ನಾಯಕನ ಸ್ಥಾನ ಸಿಕ್ಕಿದೆ, 2 ಬಾರಿ ಮುಖ್ಯಮಂತ್ರಿ ಸ್ಥಾನ ಕೂಡ ಸಿಕ್ಕಿದೆ. ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ, ಈವನ್ ಪಕ್ಷಕ್ಕೂ ಕೂಡ ಸಹಕಾರಿಯಾಗಿದೆ. ಸಿದ್ದರಾಮಯ್ಯನವರು ಬಂದಿರುವಂತ ಕಾರಣಕ್ಕೋಸ್ಕರ, ಆ ಲೀಡರ್ಶಿಪ್ ಇರುವಂತ ಕಾರಣಕ್ಕೋಸ್ಕರನೇ ಎಲ್ಲ ಅಧಿಕಾರ ಸಿಕ್ಕಿರುವಂಥದ್ದು. ಪಕ್ಷ ಎಲ್ಲವನ್ನೂ ಕೊಟ್ಟಿರುವಂತ ಸಂದರ್ಭದಲ್ಲಿ ಅವ್ರು ಕೇಳ್ತಾ ಇರುವಂತ ಟೈಮ್ನಲ್ಲಿ ನಾನೇನಾದ್ರೂ ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಕ್ಕೋಸ್ಕರನೇ ಬಂದಿದ್ದು ಅನ್ನುವಂಥ ರೀತಿಯಲ್ಲೂ ಕೂಡ ಆಗ್ಬಿಡುತ್ತೆ. ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಮಗನ ರಾಜಕೀಯ ಭವಿಷ್ಯನೂ ಕೂಡ ಮೇಯ್ನ್ ಆಗಿ, ಒಂದು ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ, ಮತ್ತೊಂದ್ ಕಡೆ ಮಗನ ಭವಿಷ್ಯ, ಈ ಎರಡೂ ಕೂಡ ಪ್ರಮುಖ ಕಾರಣ ಆಗಿದೆಯಾ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಈಗಾಗಲೇ ನೀವು ಹೇಳಿದಂಗೆ ಸಿಎಂ ಸಿದ್ದರಾಮಯ್ಯವರು ವಲಸೆ ಬಂದರು ಕಾಂಗ್ರೆಸ್ ಪಕ್ಷಕ್ಕೆ JDS ಇಂದ. ಅಂತಿಮವಾಗಿ ಎಲ್ಲ ಒಂದು ಕಡೆ ಅವರು ಮುಖ್ಯಮಂತ್ರಿಯಾಗಿ ಒಂದು ರೀತಿ ನಾಯಕರಾಗಿ ಬೆಳೆದರು. ಅದಾದ ನಂತರವಾಗಿ ಅವರು ಮುಖ್ಯಮಂತ್ರಿ ಆದರು. ಅದಾದ ನಂತರವಾಗಿ ಪರಮೇಶ್ವರ್ ಇದ್ರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯವರಿಗೆ ಮಣೆಯನ್ನು ಹಾಕಿದ್ರು. 2013 ಸಂದರ್ಭದಲ್ಲಿ 5 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಡಿಸ್ಟರ್ಬ್ ಅನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡಿರಲಿಲ್ಲ. ಅದಾದ ನಂತರವಾಗಿ 2008 ಚುನಾವಣೆಯಲ್ಲೂ ಕೂಡ ಸೋಲನ್ನು ಕಾಣಿತು ಕಾಂಗ್ರೆಸ್. ಅಂತಹ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಇದ್ರೂ ಕೂಡ ಅಂತಿಮವಾಗಿ ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ನಾಯಕರು ಮಣೆಯನ್ನು ಹಾಕಿದ್ರು. ಆಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರನ್ನ ಕಿಣಕಿರಲಿಲ್ಲ, ಡಿಸ್ಟರ್ಬ್ ಕೂಡ ಮಾಡಲಿಲ್ಲ. ಅಂತಿಮವಾಗಿ 2023 ಕೂಡ ಅಧಿಕಾರಕ್ಕೆ ಬಂದು ಮತ್ತೊಮ್ಮೆ ಅವರು ಮುಖ್ಯಮಂತ್ರಿ ಆಗುವಂಥ ಕನಸನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಮಾಡಿದ್ರು. ಅಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಏನು ಮಧ್ಯದಲ್ಲಿ ಮಧ್ಯಪ್ರವೇಶ ಮಾಡಿರಲಿಲ್ಲ, ಮುಖ್ಯಮಂತ್ರಿ ಆಗಿ ಅನ್ನೋ ಮಾತನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡಿದ್ರು. ಯಾವಾಗ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮಟ್ಟದ ರೇಸ್ಗೆ ಬಂದು ಈಗ ಸಿದ್ದರಾಮಯ್ಯಗೆ ಪೈಪೋಟಿಯನ್ನು ಕೊಟ್ಟಿದ್ರು, ಮತ್ತೆ ಸಿದ್ದರಾಮಯ್ಯ ಅಂತ ಸರಿಸಮಾನವಾಗಿ ಡಿ ಕೆ ಶಿವಕುಮಾರ್ ಕೂಡ ಕಾರ್ಯತಂತ್ರವನ್ನು ಮಾಡಿದ್ರು. ಮತ್ತೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಅವರ ಪರಿಶ್ರಮದಿಂದಾಗಿ ಕಾಂಗ್ರೆಸ್ ಪಕ್ಷ 136 ಸ್ಥಾನವನ್ನು ತೆಗೆದುಕೊಳ್ತು. ಹಾಗಾಗಿ ಈಗ ಅಂತಿಮವಾಗಿ ಸಹಜವಾಗಿಯೇ ಈಗ ಡಿ ಕೆ ಶಿವಕುಮಾರ್ ಕೂಡ ಅಧಿಕಾರವನ್ನು ಬಿಟ್ಕೊಡ್ಬೇಕು. ಈಗಾಗಲೇ ಎಲ್ಲ ಒಂದು ಕಡೆ ನವೆಂಬರ್ನಲ್ಲಿ ಅಧಿಕಾರವನ್ನು ಬಿಟ್ಕೊಡ್ಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯರು ಕೂಡ ಹೇಳ್ತಾ ಇದ್ರು ಈ ಒಂದು ವಿಚಾರ ಬಂದ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಏನೂ ಆಗಿಲ್ಲ, ಏನು ನಮ್ಮ ನಡುವೆ ಏನು ಮಾತುಕತೆ ಆಗಿಲ್ಲ. ಒಂದು ವೇಳೆ ಹೈಕಮಾಂಡ್ ನಾಯಕರು ಏನಾದರೂ ಸೂಚನೆ ಕೊಟ್ಟರೆ ನಾನು ಅಲ್ಲಿಗೆ ರಾಜೀನಾಮೆ ಕೊಡ್ತೀನಿ ಮಾತನ್ನ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ರು. ನೀವು ಹೇಳ್ದಂಗೆ ಈಗ ಏನಾದರೂ ನಾನು ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ನಾನು ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ಅದು ಸಹಜವಾಗಿಯೇ ಅಧಿಕಾರ ಕಂಡುಕೊಂಡು ಬಂದ್ರು ಅನ್ನೊಂದು ಆಪಾದನೆಗೆ ಗುರಿ ಆಗಬೇಕಾಗುತ್ತೆ. ರಾಜಕಾರಣದ ಕೊನೆಯ ಘಟ್ಟದಲ್ಲಿ ನಿವೃತ್ತಿಯ ಅಂಚಿನಲ್ಲಿ ನಾನು ಈ ರೀತಿಯಾದಂಥ ಆಪಾದನೆ ಹೊತ್ಕೊಂಡು ಹೋಗೋದು ಸರಿಯಲ್ಲ ಅನ್ನೊಂದು ಮನಸ್ಥಿತಿಗೆ ಸಿಎಂ ಸಿದ್ದರಾಮಯ್ಯ ಬರೋದ್ರ ಮುಖಾಂತರವಾಗಿ ಈಗ ರಾಜೀನಾಮೆಗೆ ಬಂದಿದ್ದಾರೆ ಅನ್ನೋದು. ಅದೇನಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈಗ ಸೂಚನೆ ಕೊಟ್ಟಿದ್ದಾರೆ. ಅದ್ರ ಇದರಿಂದ ಡಿ ಕೆ ಶಿವಕುಮಾರ್ ಅವರ ಒಂದು ತಂತ್ರಗಾರಿಕೆ ವರ್ಕೌಟ್ ಆಗಿದೆ. ಇಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸಕ್ಸಸ್ ಆಗಿದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರಿಗೂ ಕೂಡ ಇಲ್ಲ ಒಂದು ಕಡೆ ನಾವು ಅಸಮಾಧಾನ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ಹೇಳಿದಾಗ ನಾನು ರಾಜೀನಾಮೆ ಕೊಡ್ತೀನಿ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳ್ಕೊಳ್ತಾ ಬರ್ತಾ ಇದ್ರು. ಈಗ ಅಂತಿಮವಾಗಿ ಹೈಕಮಾಂಡ್ ನಾಯಕರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿಗಳು ಅಂತಿಮವಾಗಿ ರಾಜೀನಾಮೆ ಕೊಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯನವರು ಮೇ ಬಿ ದೆಹಲಿಗೆ ಹೋಗ್ಲಿಕ್ಕೂ ಮುಂಚೆನೆ ಹೈಕಮಾಂಡ್ ಯಾವ ಕಾರಣಕ್ಕೋಸ್ಕರ ಕರಿತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಪಕ್ಕಾ ಕ್ಯಾಲ್ಕುಲೇಷನ್ ಇತ್ತು ಅಂತ ಕಾಣಿಸುತ್ತೆ. ಮೆಂಟಲಿ ಕೂಡ ಸಿದ್ದರಾಮಯ್ಯ ಅವ್ರು ರೆಡಿ ಆಗಿದ್ರು ಅಂತ ಕಾಣಿಸುತ್ತೆ. ಈ ರೀತಿಯ ಕೇಳಿದ್ರೆ ನನ್ನ ಆನ್ಸರ್ ಇದಾಗಿರುತ್ತೆ ಅಂತ. ಸೊ ಆ ಕಾರಣಕ್ಕೋಸ್ಕರನೇ ದಿಢೀರ್ ಅಂತ ಒಪ್ಕೊಂಡ್ಬಿಟ್ರಾ ಅನ್ನುವಂಥ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ.